ಕುರ್ಚಿ ಸಿಕ್ಕ ತಕ್ಷಣ ಎಲ್ಲವೂ ಸರಿ ಹೋಗಲ್ಲ. 2017ರ ಐಟಿ ದಾಳಿ, 2019ರಲ್ಲಿ ಇಡಿಯಿಂದ ಬಂಧನ, 1 ತಿಂಗಳು ತಿಹಾರ್ ಜೈಲಿನಲ್ಲಿದ್ದು, 2018ರ ಆದಾಯ ತೆರಿಗೆ ವಂಚನೆ, 74.93 ಕೋಟಿ ರೂಪಾಯಿ ಅಕ್ರಮ ಆಸ್ತಿ ಗಳಿಕೆ. ಈ ಕಾನೂನು ಹೋರಾಟಗಳು ನೂತನ ಸಿಎಂ ತಲೆಯ ಮೇಲಿನ ತೂಗುಗತಿಯಾಗಿದೆ. ರಾಜ್ಯದ ಮೂಲ ಸೌಕರ್ಯ ಫಂಡ್ ನಲ್ಲಿ 2229 ಕೋಟಿ ರೂಪಾಯಿ ಕಡಿತ ಮಾಡಲಾಗಿತ್ತು. ಅವರು ಈವರೆಗೆ ಪಾರ್ಟಿಗಾಗಿ ಟ್ರಬಲ್ ಶೂಟರ್ ಆಗಿದ್ರು. ಆದ್ರೆ ಈಗ ಇಡೀ ರಾಜ್ಯದ ಟ್ರಬಲ್ ಶೂಟ್ ಮಾಡಬೇಕಿದೆ. ನಮಸ್ಕಾರ ಸ್ನೇಹಿತರೆ, ಫಸ್ಟ್ ಕನ್ನಡದ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಶ್ರೀದುರ್ಗಾ. ಗೆಳೆಯರೇ, ಕರ್ನಾಟಕದ ರಾಜಕೀಯದಲ್ಲಿ ಇದೊಂದು ಐತಿಹಾಸಿಕ ಟರ್ನಿಂಗ್ ಪಾಯಿಂಟ್. 2023ರ ಚುನಾವಣೆಯಲ್ಲಿ 135 ಸೀಟುಗಳ ಭರ್ಜರಿ ಮೆಜಾರಿಟಿ ಪಡೆದ ಕಾಂಗ್ರೆಸ್ನಲ್ಲಿ ಅಧಿಕಾರ ಹಂಚಿಕೆಯ ಸೂತ್ರದಂತೆ 2026ರ ಮೇ 28ರಂದು ಸಿದ್ದರಾಮಯ್ಯನವರು ಸಿಎಂ ಸ್ಥಾನಕ್ಕೆ ರಾಜೀನಾಮೆ ನೀಡಿದ್ದಾರೆ. ಇದೀಗ ಕನಕಪುರದ ಬಂಡೆ ಡಿಕೆ ಶಿವಕುಮಾರ್ ಅವರು ಜೂನ್ 3, 2026ರಂದು ಅಂದರೆ ಮೊನ್ನೆ ರಾಜ್ಯದ ನೂತನ ಮುಖ್ಯಮಂತ್ರಿಯಾಗಿ ಅಧಿಕಾರ ಸ್ವೀಕರಿಸಿದ್ದಾರೆ. ಆದರೆ ಈ ಸಿಎಂ ಕುರ್ಚಿ ಏರೋದು ಕೇವಲ ಆಟದ ಆರಂಭವಷ್ಟೇ. ಬನ್ನಿ ಇಂದಿನ ಈ ವಿಡಿಯೋದಲ್ಲಿ ಡಿಕೆಶಿ ಅವರ ಮುಂದಿರುವ ಟಾಸ್ಕ್ಗಳೇನು, ಆರ್ಥಿಕ ಸವಾಲುಗಳೇನು, ಭ್ರಷ್ಟಾಚಾರ ನಿರ್ಮೂಲನೆ ಮತ್ತು ಕರ್ನಾಟಕದ ಡೆವಲಪ್ಮೆಂಟ್ ಬ್ಲೂ ಪ್ರಿಂಟ್ ಹೇಗಿರಬೇಕು ಅನ್ನೋದನ್ನ ಯಾವುದೇ ಮುಲಾಜಿಲ್ಲದೆ ಡೇಟಾ ಸಮೇತ ವಿಶ್ಲೇಷಣೆ ಮಾಡೋಣ. ಡಿಕೆ ಶಿವಕುಮಾರ್ ಎಂಬ ಹೆಸರಾದ ನಾನು ಡಿಕೆ ಶಿವಕುಮಾರ್ ಎಂಬ ಹೆಸರಾದ ನಾನು ಡಿಕೆಶಿ ಅಂದ್ರೆ ಕೇವಲ ಒಂದು ಹೆಸರಲ್ಲ, ಅದೊಂದು ಕ್ರೈಸಿಸ್ ಮ್ಯಾನೇಜರ್ ಬ್ರ್ಯಾಂಡ್. 85ರಲ್ಲಿ ಕೇವಲ 23 ವರ್ಷವಿದ್ದಾಗ ಸಾತನೂರು ಕ್ಷೇತ್ರದಲ್ಲಿ ಪ್ರಬಲ ನಾಯಕ ದೇವೇಗೌಡ ಅವರ ವಿರುದ್ಧವೇ ಸ್ಪರ್ಧಿಸಿ ತಮ್ಮ ರಾಜಕೀಯ ಎಂಟ್ರಿ ಕೊಟ್ರು. ಆ ಚುನಾವಣೆಯಲ್ಲಿ ಸೋತ್ರು. 1989ರಿಂದ ಇಲ್ಲಿಯವರೆಗೆ ಸತತ 8 ಬಾರಿ ಶಾಸಕರಾಗಿ ಗೆದ್ದಿರುವ ಅವರು ಅಜೇಯ ನಾಯಕ ಎನಿಸಿಕೊಂಡಿದ್ದಾರೆ. ಕಾಂಗ್ರೆಸ್ ಹೈಕಮಾಂಡಿಗೆ ಇವರು ಅತಿ ದೊಡ್ಡ ಟ್ರಬಲ್ ಶೂಟರ್. 2001ರಲ್ಲಿ ಮಹಾರಾಷ್ಟ್ರ ಸರ್ಕಾರವನ್ನ ಉಳಿಸಿದ್ದು, 2017ರಲ್ಲಿ ಗುಜರಾತ್ ಕಾಂಗ್ರೆಸ್ ಶಾಸಕರನ್ನ ಕಾಪಾಡಿದ್ದು ಮತ್ತು 2018ರಲ್ಲಿ ಕರ್ನಾಟಕ ಮೈತ್ರಿ ಸರ್ಕಾರ ರಚಿಸಿದ್ದೆಲ್ಲವೂ ಇವರ ಹೆಗ್ಗಳಿಕೆ. ಡಿಕೆಶಿ ತಮ್ಮ ಯಶಸ್ವಿಗೆ 4D ಫಾರ್ಮುಲಾ ಕಾರಣ ಅಂತಾರೆ. ಅಂದ್ರೆ ಡ್ರೀಮ್, ಡಿಸೈರ್, ಡೆಡಿಕೇಶನ್ ಮತ್ತು ಡಿಸಿಪ್ಲಿನ್. ಆದ್ರೆ ಅವರ ದೌರ್ಬಲ್ಯಗಳೇನು ಗೊತ್ತಾ? ಕೇಂದ್ರ ತನಿಖಾ ಸಂಸ್ಥೆಗಳು 2017ರ ಐಟಿ ದಾಳಿ ಮತ್ತು 2019ರಲ್ಲಿ ಇಡಿಯಿಂದ ಬಂಧನಕ್ಕೊಳಗಾಗಿ 1 ತಿಂಗಳು ತಿಹಾರ್ ಜೈಲಿನಲ್ಲಿದ್ದು ಅವರ ಇಮೇಜ್ಗೆ ದೊಡ್ಡ ಪೆಟ್ಟು ನೀಡಿತ್ತು. ಇತ್ತೀಚೆಗಷ್ಟೇ ಸುಪ್ರೀಂ ಕೋರ್ಟ್ ಇಡಿ ಪ್ರಕರಣವನ್ನ ರದ್ದುಗೊಳಿಸಿದೆಯಾದ್ರೂ 2018ರ ಆದಾಯ ತೆರಿಗೆ ವಂಚನೆ ಪ್ರಕರಣ ಇನ್ನೂ ಜೀವಂತವಾಗಿದೆ. 2026ರ ಮೇ 15ರಂದು ನ್ಯಾಯಾಲಯವು ಅವರಿಗೆ ವಿದೇಶ ಪ್ರವಾಸ ಮಾಡಲು 2 ವರ್ಷಗಳ ವಿನಾಯಿತಿ ನೀಡಿದೆ ಅಷ್ಟೇ. ಜೊತೆಗೆ 2013-18ರ ಅವಧಿಯಲ್ಲಿ 74.93 ಕೋಟಿ ರೂಪಾಯಿ ಅಕ್ರಮ ಆಸ್ತಿ ಗಳಿಕೆ ಆರೋಪದ ಮೇಲೆ ಸಿಬಿಐ ದಾಖಲಿಸಿರುವ ಪ್ರಕರಣವು ಪ್ರಸ್ತುತ ಸುಪ್ರೀಂ ಕೋರ್ಟ್ನಲ್ಲಿದೆ. ಈ ಕಾನೂನು ಹೋರಾಟಗಳು ನೂತನ ಸಿಎಂ ತಲೆಯ ಮೇಲಿನ ತೂಗುಗತಿಯಾಗಿದೆ. ಕುರ್ಚಿ ಸಿಕ್ಕ ತಕ್ಷಣ ಎಲ್ಲವೂ ಸರಿ ಹೋಗಲ್ಲ. ಡಿಕೆಶಿ ಅವರ ಮೊದಲ ಅಗ್ನಿ ಪರೀಕ್ಷೆ ಸಚಿವ ಸಂಪುಟ ರಚನೆ. ಮಲ್ಲಿಕಾರ್ಜುನ ಖರ್ಗೆ ಮತ್ತು ರಾಹುಲ್ ಗಾಂಧಿ ಜೊತೆಯಲ್ಲಿ ದೆಹಲಿಯಲ್ಲಿ ಮೀಟಿಂಗ್ಗಳು ನಡೆದು ಮೊದಲ ಹಂತದಲ್ಲಿ 14 ಜನ ಪ್ರಮಾಣ ವಚನ ಸ್ವೀಕರಿಸಿದ್ದಾರೆ. ಮುಂದಿನ ದಿನಗಳಲ್ಲಿ ಹಂತ ಹಂತವಾಗಿ ಸಂಪುಟ ವಿಸ್ತರಣೆಯಾಗಲಿದೆ. ಇಲ್ಲಿ ಸಿದ್ದರಾಮಯ್ಯನವರ ನೆರಳು ಬಹುದೊಡ್ಡ ಸವಾಲು. ಅಹಿಂದ ಅಂದ್ರೆ ಅಲ್ಪಸಂಖ್ಯಾತರು, ಹಿಂದುಳಿದ ವರ್ಗ, ದಲಿತರು, ವೋಟ್ ಬ್ಯಾಂಕ್ ಮತ್ತು ತಮ್ಮ ಶಾಸಕರ ಮೇಲೆ ಸಿದ್ದರಾಮಯ್ಯ ಹೊಂದಿರುವ ಹಿಡಿತವನ್ನ ಮೀರಿ ಡಿಕೆಶಿ ಆಡಳಿತ ನಡೆಸಬೇಕು.
ವಿಶೇಷವಾಗಿ ಯತೀಂದ್ರ ಸಿದ್ದರಾಮಯ್ಯ ಅವರಿಗೆ ಸ್ಥಾನಮಾನ ನೀಡಲಾಗಿದ್ದು, ಇದಕ್ಕೆ ಸಿದ್ದರಾಮಯ್ಯ ಅವರಿಗೆ ಒಪ್ಪಿಗೆ ಇರಲಿಲ್ಲವೆಂದು ಕೂಡ ಮಾತುಗಳು ಕೇಳಿ ಬರುತ್ತಿವೆ. ಇನ್ನೊಂದೆಡೆ ಬಲಕೈ ದಲಿತ ನಾಯಕರಾದ ಜಿ ಪರಮೇಶ್ವರ್ ಅವರು ಡೆಪ್ಯೂಟಿ ಸಿಎಂ ಆಗಿ ಪ್ರಮಾಣ ವಚನ ತೆಗೆದುಕೊಂಡಿದ್ದಾರೆ. ಇವರ ಜೊತೆಗೆ ಎಡಕೈ ದಲಿತ ಮುಖಂಡ KH ಮುನಿಯಪ್ಪ ಅವರಿಗೂ ಡಿಸಿಎಂ ಹುದ್ದೆ ನೀಡಬೇಕೆಂದು ಹಲವಾರು ಜನ ಬೆಂಬಲಿಗರು ಪ್ರತಿಭಟನೆ ನಡೆಸುತ್ತಿದ್ದಾರೆ. ಹಾಗೆ ಅಲ್ಪಸಂಖ್ಯಾತ ವಿಭಾಗದ ನಾಯಕರು ಮುಸ್ಲಿಂ ಸಮುದಾಯಕ್ಕೆ 1 DYCM ಸೇರಿದಂತೆ 4 ಮಂತ್ರಿ ಸ್ಥಾನಗಳಿಗೆ ಓಪನ್ ಆಗಿ ಡಿಮಾಂಡ್ ಇಟ್ಟಿದ್ದಾರೆ. ಆದರೆ UT ಖಾದರ್ ಅವರಿಗೆ ಮಾತ್ರ ಸದ್ಯಕ್ಕೆ ಸ್ಥಾನಮಾನವನ್ನು ಕೊಡಲಾಗಿದೆ. ಸೊ ಎಲ್ಲವನ್ನು ಬ್ಯಾಲೆನ್ಸ್ ಮಾಡಿ ಒಂದು ಕ್ಲೀನ್ ಟೀಮ್ ಕಟ್ಟುವುದು DKಶಿ ಅವರಿಗೆ ಅತಿ ದೊಡ್ಡ ತಲೆನೋವಾಗಿದೆ. ಇನ್ನು ನಾವು ರಾಜ್ಯದ ಖಜಾನೆ ಕಡೆ ನೋಡೋಣ. ಡಾಟಾ ಸುಳ್ಳು ಹೇಳಲ್ಲ. 2026-27ರ ಬಜೆಟ್ ಪ್ರಕಾರ ಕರ್ನಾಟಕದ ಒಟ್ಟು DSDP 33,05,500 ಕೋಟಿ ರೂಪಾಯಿ ತಲುಪುವ ಅಂದಾಜಿದೆ ಮತ್ತು ಗ್ರೋತ್ ರೇಟ್ 7% ಇದೆ. ಆರ್ಥಿಕತೆಯಲ್ಲಿ ಸರ್ವಿಸ್ ವಲಯ 70%, ಮ್ಯಾನುಫ್ಯಾಕ್ಚರಿಂಗ್ 19% ಇದ್ರೆ ಕೃಷಿ ವಲಯ ಕೇವಲ 11% ಇದೆ. ರಾಜ್ಯದ ತಲಾ DSDP 4,77,300 ರೂಪಾಯಿಗಳಷ್ಟಿದೆ. ಆದರೆ ಇಲ್ಲಿ ಅಸಲಿ ಸಮಸ್ಯೆ ಇರುವುದು 5 ಗ್ಯಾರಂಟಿ ಯೋಜನೆಗಳಲ್ಲಿ. 2026-27ರ ಬಜೆಟ್ನಲ್ಲಿ ಈ ಯೋಜನೆಗಳಿಗೆ ಬರೋಬ್ಬರಿ 51,286 ಕೋಟಿ ರೂಪಾಯಿ ಒಟ್ಟು ವೆಚ್ಚದ 12% ಮೀಸಲಿಡಲಾಗಿದೆ. ಇದು ಎಷ್ಟು ದೊಡ್ಡ ಹೊರೆ ಅಂದ್ರೆ 2025ರ CAG ವರದಿ ಪ್ರಕಾರ ಈ ಗ್ಯಾರಂಟಿಗಳಿಗೆ ಹಣ ಹೊಂದಿಸಲು 2023-24ರಲ್ಲಿ ರಾಜ್ಯದ ಮೂಲ ಸೌಕರ್ಯ ಫಂಡ್ ನಲ್ಲಿ 2,229 ಕೋಟಿ ರೂಪಾಯಿ ಕಡಿತ ಮಾಡಲಾಗಿತ್ತು ಮತ್ತು ಸಾಲ ಮಾಡಲಾಗಿತ್ತು. ಇದು ಸಾಲದೆಂಬಂತೆ SC, ST, TSP ಹಣವನ್ನು ಕೂಡ ಗ್ಯಾರಂಟಿ ಯೋಜನೆಗಳಿಗೆ ಬಳಸಿಕೊಳ್ಳಲಾಗಿದೆ. ಇದರ ಜೊತೆಗೆ ರಾಜ್ಯದ ಕಂದಾಯ ಆದಾಯದ 59% ಹಣ ಅಂದ್ರೆ 1,85,025 ಕೋಟಿ ರೂಪಾಯಿ ಕೇವಲ ಸರ್ಕಾರಿ ನೌಕರರ ಸಂಬಳ, 90,557 ಕೋಟಿ ರೂಪಾಯಿ ಪಿಂಚಣಿ, 41,136 ಕೋಟಿ ರೂಪಾಯಿ ಮತ್ತು ಬಡ್ಡಿ 53,332 ಕೋಟಿ ರೂಪಾಯಿ ಪಾವತಿಗೆ ಖಾಲಿಯಾಗುತ್ತಿದೆ. ಜೊತೆಗೆ GST ವ್ಯವಸ್ಥೆಯಿಂದ ರಾಜ್ಯಕ್ಕೆ ವಾರ್ಷಿಕ 12,000ದಿಂದ 15,000 ಕೋಟಿ ರೂಪಾಯಿ ನಷ್ಟವಾಗುತ್ತಿದೆ. ಇಷ್ಟೇ ಅಲ್ಲ, ಕೇಂದ್ರ ಸರ್ಕಾರವು ಗ್ರಾಮೀಣ ಉದ್ಯೋಗ ಯೋಜನೆ ನರೇಗಾ ರದ್ದು ಮಾಡಿ ವಿಬಿ ಗ್ರಾಮ್ ತರುತ್ತಿರುವುದು ರಾಜ್ಯದ ಆರ್ಥಿಕ ಹೊರೆಯನ್ನ ಮತ್ತಷ್ಟು ಹೆಚ್ಚಿಸಲಿದೆ. ವಿತ್ತೀಯ ಕೊರತೆಯು DSDPಯ 2.9% ಅಂದ್ರೆ 97,448 ಕೋಟಿ ರೂಪಾಯಿ ಇದೆ. ಯಾವುದೇ ಡೆವಲಪ್ಮೆಂಟ್ ಕೆಲಸ ಮಾಡಬೇಕಾದ್ರೂ ಹೊಸ ಸರ್ಕಾರಕ್ಕೆ ಈ ಆರ್ಥಿಕ ಶಿಸ್ತು ಅತಿ ಅವಶ್ಯಕವಾಗಿದೆ. DKಶಿ ಅವರು ತಾವೊಬ್ಬ ಕೇವಲ ರಾಜಕಾರಣಿಯಲ್ಲ, ಬದಲಾಗಿ ಡೆವಲಪ್ಮೆಂಟ್ ಲೀಡರ್ ಎಂದು ಪ್ರೂವ್ ಮಾಡಬೇಕಾದ್ರೆ ಮೊದಲು ಸಿಸ್ಟಮ್ ಕ್ಲೀನ್ ಮಾಡಲೇಬೇಕು. RV ದೇಶಪಾಂಡೆ ಮತ್ತು ವಿಜಯ ಭಾಸ್ಕರ್ ನೇತೃತ್ವದ KARC 2 ಆಡಳಿತ ಸುಧಾರಣಾ ಆಯೋಗ 9ನೇ ವರದಿಯಲ್ಲಿ ಬೆಚ್ಚಿ ಬೀಳಿಸುವ ಶಿಫಾರಸುಗಳನ್ನ ಮಾಡಿದೆ. ಡೆಡ್ ಬೋರ್ಡ್ಗಳ ಕ್ಲೋಸಿಂಗ್, ಟ್ಯಾಕ್ಸ್ ಕಟ್ಟುವ ನಮ್ಮ ಹಣದಲ್ಲಿ ನಡೆಯುತ್ತಿರುವ 7 ನಿಷ್ಕ್ರಿಯ ಸಂಸ್ಥೆಗಳನ್ನ, ಉದಾಹರಣೆಗೆ ಮೈಸೂರು ಲ್ಯಾಂಪ್ಸ್ ವರ್ಕ್, ಕರ್ನಾಟಕ ಆಗ್ರೋ ಇಂಡಸ್ಟ್ರಿಯಲ್ಸ್ ಕಾರ್ಪೊರೇಷನ್ ತಕ್ಷಣ ಮುಚ್ಚಬೇಕು. ಜೊತೆಗೆ 16 ಬೋರ್ಡ್ಗಳನ್ನ ವಿಲೀನ ಮಾಡಬೇಕು. ಉದಾಹರಣೆಗೆ B-RIDE ಅನ್ನ K-RIDE ನೊಂದಿಗೆ ಹಾಗೂ ಸ್ಟೇಟ್ ಆಕ್ಟ್ಸ್ ಪ್ರಿವೆನ್ಷನ್ ಸೊಸೈಟಿಯನ್ನ ಆರೋಗ್ಯ ಇಲಾಖೆಯೊಂದಿಗೆ ವಿಲೀನ ಮಾಡಬೇಕು. ಭೂ ಸ್ವಾಧೀನ ಕಾಯ್ದೆ, ಲ್ಯಾಂಡ್ ಮಾಫಿಯಾ ತಡೆಯಲು 16 ಲ್ಯಾಂಡ್ ಕಾಯ್ದೆಗಳನ್ನ ರದ್ದು ಮಾಡಿ ರಾಜ್ಯಕ್ಕೆ ಪ್ರತ್ಯೇಕ ಕಾಯ್ದೆ ತರಬೇಕು ಮತ್ತು ಎಲ್ಲವನ್ನ ಭೂಮಿ ಪೋರ್ಟಲ್ಗೆ ಕನೆಕ್ಟ್ ಮಾಡಬೇಕು. ಡಾಕ್ಟರ್ಸ್ಗಳ ಪ್ರೈವೇಟ್ ಪ್ರಾಕ್ಟೀಸ್ ಬ್ಯಾನ್, ಸರ್ಕಾರಿ ವೈದ್ಯರು ಖಾಸಗಿಯಾಗಿ ಕ್ಲಿನಿಕ್ ಇಟ್ಟುಕೊಳ್ಳುವುದನ್ನ ಬ್ಯಾನ್ ಮಾಡಬೇಕು ಮತ್ತು ಸರ್ಕಾರಿ ಆಸ್ಪತ್ರೆಗಳಲ್ಲೇ ಸಂಜೆ OPDಗಳನ್ನ ಶುರು ಮಾಡಬೇಕು. ಸಕಾಲ 2.0, ಭ್ರಷ್ಟಾಚಾರವನ್ನ ಬೇರು ಸಹಿತ ಕೀಳಲು ಸಕಾಲ ಯೋಜನೆಗೆ ಮರುಜೀವ ನೀಡಬೇಕು. 800 ಸರ್ವಿಸ್ಗಳನ್ನ ಆನ್ಲೈನ್ ಮಾಡಿ 15 ಪ್ರಮುಖ ಪ್ರಮಾಣ ಪತ್ರಗಳನ್ನ ನೇರವಾಗಿ ನಾಗರಿಕರ ಡಿಜಿಲಾಕರ್ಗೆ ಕಳುಹಿಸಬೇಕು. ಸೇವೆ ತಡವಾದರೆ ಅಧಿಕಾರಿಗಳ ಜೇಬಿನಿಂದಲೇ ಪೆನಾಲ್ಟಿಯನ್ನ ವಸೂಲಿ ಮಾಡಬೇಕು.
ಇನ್ನು ರಾಜ್ಯದ ಎಟಿಎಂ ಆಗಿರುವ ಸಿಲಿಕಾನ್ ಸಿಟಿ ಬೆಂಗಳೂರಿನ ಕತೆ. ಮೊದಲನೇದಾಗಿ ಟ್ರಾಫಿಕ್. 149 ಕಿಲೋಮೀಟರ್ ಉದ್ದದ ಬಹುನಿರೀಕ್ಷಿತ ಬೆಂಗಳೂರು ಸಬ್ ಅರ್ಬನ್ ರೈಲ್ ಪ್ರಾಜೆಕ್ಟ್ BSRP ಕೇವಲ 22% ಮಾತ್ರ ಕಂಪ್ಲೀಟ್ ಆಗಿದೆ. ಮಲ್ಲಿಗೆ ಮತ್ತು ಕನಕ ಮಾರ್ಗಗಳ ಡೆಡ್ಲೈನ್ 2027ಕ್ಕೆ ಮುಂದೂಡಲಾಗಿದ್ದು, ಸಂಪಿಗೆ ಮತ್ತು ಪಾರಿಜಾತ ಮಾರ್ಗಗಳ ಗುರಿಯನ್ನ 2030ಕ್ಕೆ ತಳ್ಳಲಾಗಿದೆ. ಡಿಕೆಶಿ ಅವರು ಪ್ರಸ್ತಾಪಿಸುತ್ತಿರುವ 17,000ದಿಂದ 40,000 ಕೋಟಿ ರೂಪಾಯಿ ವೆಚ್ಚದ ಟನಲ್ ರೋಡ್ ಪ್ರಾಜೆಕ್ಟ್ಗೆ ತಜ್ಞರು ತೀವ್ರ ವಿರೋಧ ವ್ಯಕ್ತಪಡಿಸಿದ್ದಾರೆ. ಬದಲಾಗಿ ಮೆಟ್ರೋ ಮತ್ತು ಸಬ್ ಅರ್ಬನ್ ರೈಲಿಗೆ ಆದ್ಯತೆ ನೀಡಿ ಎನ್ನುತ್ತಿದ್ದಾರೆ. ಎರಡನೇ ಅತಿ ದೊಡ್ಡ ಸವಾಲು ಕುಡಿಯುವ ನೀರು. 2026ರ ಬೇಸಿಗೆ ತುಂಬಾ ಉಗ್ರವಾಗುತ್ತದೆ ಎಂದು IMD ಎಚ್ಚರಿಸಿದೆ. ಜಲಮಂಡಳಿ BWSSB ಟ್ಯಾಂಕರ್ ಮಾಫಿಯಾ ತಡೆಯಲು ಸಂಚಾರಿ ಕಾವೇರಿ ತಂಡ 4,000 ಲೀಟರ್ಗೆ 660 ರೂಪಾಯಿ ಫಿಕ್ಸ್ ಮಾಡಿದ್ದು, ಕೇವಲ 6 ತಿಂಗಳಲ್ಲಿ 24,743 ಬುಕಿಂಗ್ ಆಗಿದೆ. ಆದರೆ ಟ್ಯಾಂಕರ್ ಶಾಶ್ವತ ಪರಿಹಾರವಲ್ಲ. ತಜ್ಞರ ಪ್ರಕಾರ 2026ರ ಜೂನ್ ಒಳಗೆ 26 ಹೊಸ STPಗಳನ್ನು ನಿರ್ಮಿಸಿ 2,200 MLD ಸಂಸ್ಕರಿಸಿದ ನೀರನ್ನ ಉತ್ಪಾದಿಸಬೇಕು ಹಾಗೂ ಪ್ರತಿಯೊಂದು ಬಿಲ್ಡಿಂಗಿಗೂ ರೇನ್ ವಾಟರ್ ಹಾರ್ವೆಸ್ಟಿಂಗ್ ಕಡ್ಡಾಯ ಮಾಡಬೇಕು ಎಂದಿದ್ದಾರೆ. ಕರ್ನಾಟಕದ 68% ಕೃಷಿ ಭೂಮಿ ಮಳೆಯನ್ನೇ ನಂಬಿದೆ ಮತ್ತು 66 ಬ್ಲಾಕ್ಗಳಲ್ಲಿ ಅಂತರ್ಜಲ ತೀವ್ರ ಕುಸಿತ ಕಂಡಿದೆ. ಇದಕ್ಕೆ ಉತ್ತರ ಡ್ರಿಪ್ ಇರಿಗೇಷನ್, ಹನಿ ನೀರಾವರಿ ಮಾಡಬೇಕು. ಇದರಿಂದ 30ರಿಂದ 50% ನೀರು ಉಳಿಯುವುದಲ್ಲದೆ 20ರಿಂದ 30% ಇಳುವರಿ ಹೆಚ್ಚಾಗಲಿದೆ. ಭಾರತ 18.59 ಮಿಲಿಯನ್ ಟನ್ ಸಿರಿಧಾನ್ಯ ಮಿಲೆಟ್ ಬೆಳೆಯುತ್ತಿದ್ದು, ಇದರಲ್ಲಿ ಕರ್ನಾಟಕದೇ ಮೇಲುಗೈ. ಹಾಗಾಗಿ ನೀರು ಕುಡಿಯುವ ಭತ್ತ, ಕಬ್ಬು ಬಿಟ್ಟು ಸಿರಿಧಾನ್ಯಕ್ಕೆ ಪ್ರೋತ್ಸಾಹ ನೀಡಬೇಕು ಹಾಗೂ ತೊಗರಿ ಬೆಳೆಗೆ ಹೆಚ್ಚುವರಿ 450 ರೂಪಾಯಿ MSP ಬೆಂಬಲವನ್ನ ಮುಂದುವರೆಸಬೇಕು. ಇನ್ನು ಕುಡಿಯುವ ನೀರಿಗೆ ಅತ್ಯಂತ ಅವಶ್ಯಕವಾಗಿರುವ ಡಿಕೆಶಿ ಅವರ ಮಹತ್ವಾಕಾಂಕ್ಷೆಯ ಮೇಕೆದಾಟು ಡ್ಯಾಂ ಪ್ರಾಜೆಕ್ಟ್ಗೆ ಕೇಂದ್ರದಿಂದ ತಕ್ಷಣವೇ ಪರ್ಮಿಷನ್ ತರಬೇಕಿದೆ. ಕೈಗಾರಿಕಾ ವಲಯದಲ್ಲಿ ಕರ್ನಾಟಕವು ಹೊಸ ಇನ್ವೆಸ್ಟ್ಮೆಂಟ್ಗಳನ್ನ ಸೆಳೆಯುತ್ತಿದೆ. ಜಪಾನ್ನ ಸುಮಿಟೊಮೊ ಕಂಪನಿ ಕೊಪ್ಪಳದಲ್ಲಿ 2,345 ಕೋಟಿ ರೂಪಾಯಿ ವೆಚ್ಚದ ಸ್ಟೀಲ್ ಪ್ಲಾಂಟ್, ಹೋಂಡಾ ಕಂಪನಿ ನರಸಾಪುರದಲ್ಲಿ 600 ಕೋಟಿ ರೂಪಾಯಿ ವೆಚ್ಚದ EV ಘಟಕ ಮತ್ತು ಟೊಯೋಟೋ ಬಿಡದಿಯಲ್ಲಿ 3,300 ಕೋಟಿ ರೂಪಾಯಿ ಹೂಡಿಕೆ ಮಾಡುತ್ತಿವೆ. ಆದರೆ ಈ ಇನ್ವೆಸ್ಟ್ಮೆಂಟ್ಗಳು ಕೇವಲ ಬೆಂಗಳೂರಿಗೆ ಸೀಮಿತವಾಗಿರದೆ ದ್ವಿತೀಯ ಹಂತದ ನಗರಗಳಿಗೂ ವಿಸ್ತರಣೆಯಾಗಬೇಕಿದೆ. ಸ್ನೇಹಿತರೆ, ಒಟ್ಟಿನಲ್ಲಿ ಹೇಳಬೇಕಾದ್ರೆ ಅಧಿಕಾರ ಸ್ವೀಕರಿಸಿರುವ DK ಶಿವಕುಮಾರ್ ಅವರಿಗೆ ಇದು ಸುಗಮದ ಹಾದಿಯಲ್ಲ. ಅವರು ಈವರೆಗೆ ಪಾರ್ಟಿಗಾಗಿ ಟ್ರಬಲ್ ಶೂಟರ್ ಆಗಿದ್ರು. ಆದ್ರೆ ಈಗ ಇಡೀ ರಾಜ್ಯದ ಟ್ರಬಲ್ ಶೂಟ್ ಮಾಡಬೇಕಿದೆ. ಆರ್ಥಿಕ ಕೊರತೆಯನ್ನ ಬ್ಯಾಲೆನ್ಸ್ ಮಾಡಿ ಪಕ್ಷದೊಳಗಿನ ಭಿನ್ನಮತವನ್ನ ಶಮನಗೊಳಿಸಿ ಭ್ರಷ್ಟಾಚಾರ ಮುಕ್ತ ಆಡಳಿತ ಕೊಟ್ರೆ ಮಾತ್ರ ಅವರು ಕೇವಲ ಒಬ್ಬ ರಾಜಕಾರಣಿಯಿಂದ ರಾಷ್ಟ್ರ ನಿರ್ಮಾತೃ ಸ್ಟೇಟ್ ಮ್ಯಾನ್ ಆಗಿ ಹೊರಹೊಮ್ಮಲು ಸಾಧ್ಯ. ನಿಮ್ಮ ಪ್ರಕಾರ ಡಿಕೆಶಿ ಅವರು ತರುವ ಮೊದಲ ಬದಲಾವಣೆ ಏನಾಗಿರಬೇಕು? ಕಮೆಂಟ್ ಮಾಡಿ. ಈ ಡೆಪ್ತ್ ಅನಾಲಿಸಿಸ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನೋಡ್ತಾ ಇರಿ ಫಸ್ಟ್ ಕನ್ನಡ. ಆಗೋದೆಲ್ಲ ಒಳ್ಳೆಯದಕ್ಕೆ. ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ.